ಗುಡ್ಲು ರೆಸಾರ್ಟ್ಗೆ ಬರಬೇಕಾದ್ರೆ ಒಂಥರ ಆಫ್ ರೋಡ್ ಬಂದಂಗೆ ಆಗುತ್ತೆ. ಇವ್ರು ಮಾಡ್ಕೊಂಡಿರೋದು ಕಾಡು ಒಳಗಡೆ ಇದೆಯಲ್ಲ ರೆಸಾರ್ಟು, ಸೊ ಇವರೇ ರೋಡ್ ಮಾಡ್ಕೊಂಡಿದ್ದಾರೆ. ಕಲ್ಲು ಮಣ್ಣು ರೋಡಲ್ಲಿ ಬರೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಸುತ್ತ ಫುಲ್ ಬೆಟ್ಟ, ರೈಟ್ ಸೈಡ್ಗೆ ಇನ್ನು ದೇವ್ರ ಮನೆ ಬೆಟ್ಟ, ಆ ಕಡೆ ಹೋದರೆ ಒಳ್ಳೆ ದೇವ್ರ ಮನೆ ವ್ಯೂ ಪಾಯಿಂಟು. ಅದು ನನಗೆ ನಾನು ಇಟ್ಬಿಟ್ಟು ನೀವು ತಗೊಳ್ಳಿ ಅಂತ ಇಲ್ಲ. ಗುಡ್ಲು ರೆಸಾರ್ಟಲ್ಲಿ ಫಸ್ಟ್ ನಾವು ಪೆಡಲ್ ಬೋಟಿಂಗ್ ಹೋಗೋಣ ಅಂಥೇಳಿ ಆ್ಯಕ್ಟಿವಿಟಿ ಕಾರ್ಡ್ ತೊಗೊಂಡ್ವಿ. ಮೊದಲು ಪೆಡಲ್ ಬೋಟಿಂಗ್ ಮಾಡ್ಕೊಂಡು ಬಂದ್ಬಿಡೋಣ. ಸಂಜೆ 5 ಗಂಟೆ ಆಗಿದೆಯಲ್ಲ, ಸೊ ಇನ್ನೂ ಕತ್ಲೆ ಆದರೆ ಮಾಡೋಕ್ಕಾಗಲ್ಲ. ಗುಡ್ಲು ರೆಸಾರ್ಟಲ್ಲಿ ಇವರೇ ಒಂದು ಆರ್ಟಿಫಿಷಿಯಲ್ ಪಾಂಡ್ ಮಾಡಿದ್ದಾರೆ. ಸೈಕಲ್ ಬೋಟಿಂಗು ಮತ್ತು ಪೆಡಲ್ ಬೋಟಿಂಗು 2+1 ಅಲ್ವಾ, ಸೊ ಇವನು ಮಧ್ಯ ಸೆಂಟರ್ ಇವನೇ ಡೈರೆಕ್ಷನ್ ಕೊಡೋದು. ಸನ್ಸೆಟ್ ವ್ಯೂ ನೋಡಿಕೊಂಡು ಪಕ್ಕದಲ್ಲೇ ದೇವ್ರ ಮನೆ ಬೆಟ್ಟ, ಸನ್ಸೆಟ್ ವ್ಯೂ ನೋಡಿಕೊಂಡು ಪೆಡಲ್ ಮಾಡಿಕೊಂಡು ಹೋಗೋಕೆ ಒಂಥರ ಚೆನ್ನಾಗಿದೆ. ಈವ್ನಿಂಗು ಫುಲ್ ತಣ್ಣ ಗಾಳಿ ಬರ್ತಾ ಇದೆ, ಪೆಡಲ್ ಮಾಡ್ತಾ ಇದೀವಿ ಅಂತ ಏನು ಟಯರ್ಡ್ ಅನಿಸ್ತಾ ಇಲ್ಲ, ಯಾಕಂದರೆ ಸಂಜೆ ಆಗಿರೋದ್ರಿಂದ ಆರಾಮಾಗಿದೆ. ಪ್ರಾಪರ್ಟಿ ಒಳಗಡೆ ವಾಕ್ ಮಾಡಿಕೊಂಡು ಪೆಡಲ್ ಬೋಟಿಂಗ್ ಎಲ್ಲ ಮಾಡಿಕೊಂಡು ಇಂಡೋರ್ ಆ್ಯಕ್ಟಿವಿಟಿ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಕ್ಕಿಗಳ ಸೌಂಡ್ ಅಂತೂ ಕಂಟಿನ್ಯೂಸ್, ನಾನ್ ಸ್ಟಾಪ್. ಗುಡ್ಲು ರೆಸಾರ್ಟಲ್ಲಿ ನಾವು ಸ್ಟೇ ಮಾಡಿದಂಥ ರೂಮ್ ಹೇಗಿದೆ ನೋಡೋಣ ಬನ್ನಿ. ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲೊಂದು ಡಬಲ್ ಸೈಡ್ ಇಲ್ಲೊಂದು ಡಬಲ್ ಸೈಡ್ ಬೆಡ್ ಇದೆ. ಪಕ್ಕದಲ್ಲೇ ಸೋಫಾ ಕಮ್ ಬೆಡ್ಡಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಹಾಗೆ ಕೂತ್ಕೊಳ್ಳೋಕ್ಕೆ 2 ಚೇರ್ ಕೂಡ ಕೊಟ್ಟಿದ್ದಾರೆ. ರೂಮಲ್ಲಿ ವಾಲ್ಸ್ಗೆಲ್ಲ ಪೇಂಟ್ ಮಾಡಿಲ್ಲ. ಆ್ಯಂಡ್ ಹಾಗೆ ಈ ಸೀಲಿಂಗು ಕೂಡ ಅಷ್ಟೇ ಫುಲ್ ಹೈ ಸೀಲಿಂಗ್ ಕೊಟ್ಟಿರೋದ್ರಿಂದ ಅಂಥ ಬಿಸಿಲಾಗಲ್ಲ. ನಮಗೆ ಓವರಾಲ್ ಹಳೆ ಮನೆಗಳಿರುತ್ತಲ್ಲ ಆ ಫೀಲಿಂಗ್ ಕೊಡ್ತು. ಇಲ್ಲೇ ಪಕ್ಕದಲ್ಲಿ ಒಂದು ಕಬೋರ್ಡ್ ಇದೆ. ಆ್ಯಂಡ್ ಇಲ್ಲಿ ವಾಶ್ ಬೇಸನ್ಗೆ ಸಪ್ರೇಟ್ ಪಾರ್ಟಿಷನ್ ಮಾಡಿದ್ದಾರೆ. ಈ ಸೈಡು ಕಮೋಡ್ ಇದೆ, ಹಾಗೆ ಈ ಕಡೆ ಬೇತಿಂಗ್ ಏರಿಯಾ ಇದೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ರೂಮಲ್ಲಿ ನಮ್ಗೆ ಇನ್ನೊಂದು ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಸಿಟ್ಔಟ್ ಏರಿಯಾ. ಇಲ್ಲೊಂದು ಚಿಕ್ಕದಾಗಿ ಪಾಂಡ್ ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಚಿಕ್ಕ ಫಿಶ್ಗಳಿದೆ. ಫಿಶ್ ಸ್ಪಾ ಕೂಡ ಮಾಡ್ಕೋಬೋದು. ಗುಡ್ಲು ರೆಸಾರ್ಟಲ್ಲಿ ಡಿನ್ನರ್ ಇರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಇರ್ಬೋದು, ಸ್ಪ್ರೆಡ್ ಔಟ್ ಡೀಸೆಂಟ್ ಆಗಿತ್ತು. 10-20 ವೆರೈಟಿ ಆ ಥರ ಏನಿರಲಿಲ್ಲ, ಬಟ್ ಇರೋವಂಥ ವೆರೈಟಿಲಿ ನಮಗಂತೂ ತುಂಬ ಇಷ್ಟ ಆಯಿತು. ಈ ಮಲೆನಾಡು ಸ್ಟೈಲೇ ಅನ್ನಿಸ್ತು, ಹೋಮ್ ಕುಕ್ಡ್ ಫುಡ್ ಥರ ಅನ್ನಿಸ್ತು ನಮಗೆ. ತುಂಬಾ ಟೇಸ್ಟಿಯಾಗಿತ್ತು. ಗುಡ್ಲು ರೆಸಾರ್ಟಲ್ಲಿ ಹೇಳ್ದಂಗೆ 8 ಕಾಟೇಜಸ್ ಇದೆ. ಚೆನ್ನಾಗಿದೆ. ರೂಮ್ ಅಂತೂ ಸ್ಪೇಷಿಯಸ್ ಆಗಿ ಕಿಂಗ್ ಸೈಜ್ಡ್ ಬೆಡ್, ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಸೋಫಾ ಕಮ್ ಬೆಡ್ ಕೂಡ ಕನ್ವರ್ಟ್ ಮಾಡ್ಕೋಬೋದು. 4 ಜನಕ್ಕಂತೂ ತೊಂದರೆನಿಲ್ಲ, ಆರಾಮಾಗಿ ಬಂದು ಹೋಗ್ಬೋದು. AC ರೂಮ್ಸು ಚೆನ್ನಾಗಿದೆ. ನೇಚರ್ ಮಧ್ಯ ಈ ಹಕ್ಕಿಗಳ ಸೌಂಡು, ಇನ್ಸೆಕ್ಟ್ ಸೌಂಡು ಯಾವಾಗಲೂ ನಮಗೆ ಒಂಥರ ಒಳ್ಳೆ ಪೀಸ್ಫುಲ್ ಫೀಲಿಂಗ್ ಕೊಡುತ್ತೆ. ಇನ್ನು ಔಟ್ಡೋರ್ ಅಂತ ಹೇಳಿದ್ರೆ ಶಟಲ್ ಇರ್ಬೋದು ಅಥವಾ ಕ್ರಿಕೆಟ್ ಇರ್ಬೋದು, ಅದಕ್ಕೆಲ್ಲ ಕೊಡ್ತಾರೆ ಬ್ಯಾಟು ಬಾಲ್ ಎಲ್ಲ. ಆ್ಯಂಡ್ ಇಲ್ಲಿ ಪೆಡಲ್ ಬೋಟಿಂಗ್ ಇದೆಯಲ್ಲ, ಅದು ಒಂಥರ ಫನ್ನು ಈವ್ನಿಂಗ್ ಟೈಮ್ ಮಾಡೋಕ್ಕೆ. ಇನ್ನು ಇಂಡೋರ್ ಆ್ಯಕ್ಟಿವಿಟೀಸ್ ಬಂದರೆ ಕ್ಯಾರಮ್ ಇರ್ಬೋದು, ಟೇಬಲ್ ಟೆನ್ನಿಸ್ ಇರ್ಬೋದು, ಅದೆಲ್ಲ ಆಡ್ಕೊಬೋದು ಮಕ್ಳ ಜೊತೆ. ಚೆನ್ನಾಗಿದೆ ಅದೊಂದು ಸ್ಪೇಸು. ಕಾಡು ಮಧ್ಯ ಇದ್ದಂಗೆ ಅನಿಸುತ್ತೆ ರಾತ್ರಿ ಹೊತ್ತು ಅಂತೂ. ಅದ್ರ ಪಕ್ಕನೇ ಫೈರ್ ಕ್ಯಾಂಪ್, ಬಾನ್ ಫೈರ್ ಹಾಕ್ಕೊಡ್ತಾರೆ. ಒಂದು ಅರ್ಧ 1 ಗಂಟೆ 7:30 ಹಂಗೇನೋ ಹಾಕ್ತಾರೆ. ತುಂಬಾ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅರ್ಧ ಬೆಟ್ಟಕ್ಕೆ ಬಂದಿದ್ದೀವಿ. ಅಂತ ಏನು ಕಷ್ಟ ಏನಾಗಿರಲಿಲ್ಲ. ಬಟ್ ಅಲ್ಲಿ ಸ್ವಲ್ಪ ಲೂಸ್ ಸಾಯಿಲ್ ಇರೋದ್ರಿಂದ ಸ್ವಲ್ಪ ಸ್ಲಿಪ್ಪರಿ ಆಗ್ತಿತ್ತು ಅಷ್ಟೇ. ಬಿಟ್ಟರೆ ಚೆನ್ನಾಗಿತ್ತು. ಟ್ರೆಕ್ಕಿಂಗ್ದು ಲಾಸ್ಟ್ ಪಾಯಿಂಟ್ ಇದು. ಬೆಟ್ಟದ ಮೇಲೆ ಬಂದಿದ್ದೀವಿ. ಸುತ್ತ ಫುಲ್ಲು ಮಿಸ್ಟು, ಇನ್ನೇನು ಕಾಣಲ್ಲ. ಸ್ವಲ್ಪ ಬಿಸಿಲು ಬಂದರೆ ಕೆಳಗಡೆ ಮೋಡ ಇರೋದೆಲ್ಲ ಪಿಕ್ಚರ್ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪದಿಲ್ಲ ವೆಯ್ಟ್ ಮಾಡ್ತೀವಿ, ಸ್ವಲ್ಪ ವ್ಯೂ ಬೆಟ್ರ್ ಆಗ್ಬೋದೇನೋ ಅಂತ. ಆಮೇಲೆ ಇಲ್ಲ ಅಂತಂದರೆ ಕೆಳಗಿಳ್ದು ಹೋಗೋದೆ. ಇಳಿವಾಗ ಸ್ವಲ್ಪ ಸ್ಲಿಪ್ಪರಿ, ಲೂಸ್ ಸಾಯಿಲ್ ಇರೋದ್ರಿಂದ ತುಂಬ ಜಾರತ್ತೆ ಅನಿಸುತ್ತೆ. ನಾವು ಬೇರೆ ಶೂ ಎಲ್ಲ ಹಾಕೊಂಡು ಬಂದಿಲ್ಲ. ನೋಡೋಣ ಹೆಂಗಿರುತ್ತೆ. ಬೆಟ್ಟದ ಟ್ರೆಕ್ಕಿಂಗ್ ಆಯಿತು. ಈಗ ಇಲ್ಲೇ ಒಂದು ಸ್ಟ್ರೀಮ್, ರಿವರ್ ಹರಿಯುತ್ತೆ, ಜರಿ ಹರಿಯುತ್ತೆ, ಅಲ್ಲಿ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಮತ್ತು ಕಾಡು ಮಧ್ಯನೇ ಇಲ್ಲೊಂದು ಜರಿ ಹರಿತಾ ಇದೆ.
ಸೌಂಡ್ ಕೇಳಿಸ್ತದೆ, ಸ್ವಲ್ಪ ಕೆಳಗಡೆ ಬೀಳ್ತಿರ್ಬೋದು ನೀರು, ಸೊ ಸೌಂಡ್ ಕೇಳಿಸ್ತಾ ಇದೆ. ರೆಸಾರ್ಟ್ ಪಕ್ಕದಲ್ಲೇ ಇರೋ ಅಂಥ ಒಂದು ಪುಟ್ಟ ಬೆಟ್ಟಕ್ಕೆ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋಗಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅಷ್ಟು ಮಿಸ್ಟ್ ಇರುತ್ತೆ ಈ ಸಮ್ಮರ್ ಟೈಮಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓವರ್ ಆಲ್ ನಮ್ಮ ಸ್ಟೇಯಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಪೀಸ್ಫುಲ್ ಆಗಿತ್ತು. ಲಿಟ್ರಲಿ ಕಾಡ್ ಮಧ್ಯದಲ್ಲೇ ಇದ್ದಂಥ ಫೀಲಿಂಗ್ ಇತ್ತು. ಅಷ್ಟು ಬರ್ಡ್ಸ್ ಎಲ್ಲ ವಿಸ್ಪರ್ ಮಾಡ್ತಾ ಇದ್ದಿದ್ದಂತೂ ತುಂಬ ಖುಷಿ ಆಗ್ತಿತ್ತು. ರೆಸಾರ್ಟ್ ಎಂಟ್ರಿನ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಹಾಫ್ ಬೀಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕಾಡು ಒಳಗಡೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಇತ್ತು. ನಮ್ಮ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.